ಮಹಾರಾಷ್ಟ್ರದ ಬೇರೆ ಜಾತಿಯವನನ್ನು ಪ್ರೀತಿಸಿದ್ದಾಳೆ ಎಂದು ಆಕೆಯ ಸಹೋದರರು ಮತ್ತು ತಂದೆ ಸೇರಿ ಪ್ರಿಯಕರನನ್ನು ಕೊಂದಿದ್ದಾರೆ. ನೊಂದ ತರುಣಿಯು ಶವವನ್ನು ಮದುವೆಯಾಗಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾಳೆ. ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಈ ದುಷ್ಕೃತ್ಯ ಅಪೂರ್ವ ಶೋಕದ ಮದುವೆ ನಡೆದಿದೆ. ಸಹೋದರರ ಮೂಲಕ ಪರಿಚಯವಾದ ಸಕ್ಷಂ ತಾಟೆಯನ್ನು ಆಂಚಲ್ ಎಂಬ ತರುಣಿಯು ಹಚ್ಚಿಕೊಂಡಿದ್ದಳು. ಇಬ್ಬರು ಸಮಾನ ವಯಸ್ಕರಾದ ಮೇಲೆ ತರುಣಿ ಆತನ ಮನೆಗೆ ಹೋಗಿ ಬರತೊಡಗಿದಳು. ಇದು ಆರಂಭವಾಗಿ 3 ವರ್ಷ. ಹುಡುಗಿಯ ಮನೆಯವರು ವಿಷಯ ತಿಳಿಯುತ್ತಲೇ ಮದುವೆ ವಿರೋಧಿಸಿದರು. ಇಲ್ಲದಿದ್ದರೆ ಕಳೆದ ವರ್ಷ ಮದುವೆಯಾಗಲು ಅವರು ಬಯಸಿದ್ದರು. ಗಂಡಿನ ಮನೆಯವರು ಒಪ್ಪಿದ್ದರು. ಆದರೆ ಹೆಣ್ಣಿನ ಮನೆಯವರು ವಿಷ ಕಾರತೊಡಗಿದರು. ಅಪ್ಪ ಅಣ್ಣಂದಿರು ಒಪ್ಪದಿದ್ದರೂ ನೋಂದಣಿ ಮದುವೆಯಾಗುವುದು ಎಂದು ಪ್ರೇಮಿಗಳು ನಿಶ್ಚಯಿಸಿದ್ದರು. ರೊಚ್ಚಿಗೆದ್ದ ಆಂಚಳರ ಅಣ್ಣಂದಿರು ಮತ್ತು ಅಪ್ಪ ಸೇರಿ ಪೇಟೆಯ ಬಳಿ ನಿಂತಿದ್ದ ತಾಟೆಯನ್ನು ಬೈದು ಎದೆಗೆ ಗುಂಡು ಹಾರಿಸಿದ್ದಾರೆ. ಸಾಲದೆಂದು ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿದ್ದಾರೆ. ಶವ ಪರೀಕ್ಷೆಯ ಬಳಿಕ ಶವ ಮನೆಗೆ ಹೋಯಿತು. ಅಲ್ಲಿಗೆ ಹೋದ ಆಂಚಳ ಶವಕ್ಕೆ ಅರಿಶಿಣ ಹಚ್ಚಿ ತಾನು ಕುಂಕುಮ ಹಚ್ಚಿಕೊಂಡು ಶವವನ್ನು ಮದುವೆಯಾಗಿದ್ದಾಳೆ. ನನ್ನ ಮನೆಯವರು ನನ್ನ ಕನಸನ್ನು ಕೊಂದಿದ್ದಾರೆ. ಇನ್ನು ಮೇಲೆ ನನ್ನ ವಾಸ ಈ ಮನೆಯಲ್ಲಿ. ಕೊಲೆಗಾರರನ್ನು ಗಲ್ಲಿಗೇರಿಸಿದರೆ ಮಾತ್ರ ನನಗೆ ನ್ಯಾಯ ಸಿಗುತ್ತದೆ ಎಂದು ಹೇಳಿದ್ದಾಳೆ. ಈ ಕೊಲೆಯ ಸಂಬಂಧ ಪೊಲೀಸರು ಆಂಚಳಳ 2 ಅಣ್ಣಂದಿರು ಮತ್ತು ಅಪ್ಪ ಸೇರಿ 6 ಮಂದಿಯನ್ನು ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಬಂಧಿಸಿದ್ದಾರೆ. Welcome to SES Preschool, where all-round development meets a nurturing, safe environment. Our state-of-the-art infrastructure includes Montessori-equipped classrooms and indoor play gym. We offer a comprehensive curriculum inspired by renowned educational philosophies to ensure holistic growth beyond academics. An outdoor play area, a swimming pool, child-friendly washrooms. Extracurricular activities like swimming, dancing, karate and yoga are part of our program, along with transportation, child counseling, well-trained educators and empathetic support staff. Schedule a visit to experience a vibrant learning community. SES Preschool, Urva, Mangalore.